ಇನ್ನು ವಕ್ಫ್ ತಿದ್ದುಪಡಿ ಮಸೂದೆ ವಿರೋಧಿಸಿ ಇವತ್ತು ಮಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ರು. ವಕ್ಫ್ ಬಿಲ್ ವಾಪಸ್ ಪಡೆಯದಿದ್ರೆ ಬಂದ್ ಮಾಡ್ತೀವಿ, ಏರ್ಪೋರ್ಟ್ ರೈಲು ನಿಲ್ದಾಣ ಸ್ತಬ್ಧ ಮಾಡ್ತೀವಿ, ಸರ್ಕಾರದ ಇಲಾಖೆಗಳ ಮುಂದೆ ಈ ಪ್ರತಿಭಟನೆ ಮಾಡ್ತೀವಿ ಅಂತ ಮೋದಿ, ಅಮಿತ್ ಶಾ, RSS ವಿರುದ್ಧ ಪ್ರತಿಭಟನಾಕಾರರು ಗುಡುಗಿದ್ದಾರೆ. ಅಡಿಯಾರ್ ಕಣ್ಣೂರಿನ ಶಾ ಮೈದಾನದಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಸಾವಿರಾರು ಮುಸ್ಲಿಮರೆಲ್ಲ ಭಾಗವಹಿಸಿದರು. ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಯಿಂದ ಸಾವಿರಾರು ಜನ ಸಮಾವೇಶಕ್ಕೆ ಹೋಗಿದ್ರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ 2,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಮೇ 5ರಂದು ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಪು ಬರುವ ತನಕ ದೇಶದಾದ್ಯಂತ ಈ ಘೋಷಣೆಯು ಮೊಳಗುತ್ತಲೇ ಇರುತ್ತದೆ. ಈ ಉರಿ ಬಿಸಿಲಲ್ಲಿ ನಿಮ್ಮನ್ನು ಬೀದಿಗೆ ತಂದಂತವರನ್ನು ಏನಾಗ್ಬಿಟ್ಟಿದೆ, ಲೀಡರ್ಸ್ಗಳಿಗೆಲ್ಲ ಬಿಸಿ ಹತ್ಬಿಟ್ಟಿದೆ. ಅದರಲ್ಲಿ ಜಾಗ ಹೊಡಿಯೋಣ, ಒಂದಿಷ್ಟು ಜಾಗಗಳನ್ನ ಮಾಡ್ಕೊಳ್ಳೋಣ ಅಂತೇಳಿ ಹಿಂದೆ ಹೊಡೆದವರೆಲ್ಲ ಪಾರಾಗ್ಬಿಟ್ರು. ಇನ್ಮೇಲೆ ಹೊಡಿಯಕ್ಕಾಗಲ್ವಲ್ಲ, ಅವ್ರಿಗೊಂಚೂರು ಪುಕ್ಕು ಹತ್ತಿದೆ, ನಂಗೊಂಚೂರು ಸಿಗೋದೇನೋ ಇತ್ತು, ಅದು ಕಳ್ಕೊಳ್ತಾ ಇದ್ದೀನಿ ಅಂತೇಳಿ ಅದಕ್ಕೆ ಎಲ್ಲ ಎಬ್ಬಿಸ್ಬಿಟ್ಟು ಎಲ್ಲರನ್ನೂ ಓ ಅಂತ ಎಬ್ಬಿಸ್ತಾ ಇದ್ದಾರೆ. ಒಬ್ಬರಾದರೂ ಹೇಳಿ ನನಗೆ, ಮುಸ್ಲಿಮರಲ್ಲಿ ಉಳಿದವರೆಲ್ಲ ಇದ್ರಲ್ಲ ಲೀಡರ್ಸ್ಗಳನ್ನು ಹೊರತುಪಡಿಸಿ, ಕೊರೋನಾ ಬಂದಂಥ ಟೈಮಲ್ಲಿ ನಿಮಗೆ ಈ ವಕ್ಫ್ನಿಂದ ನಿಮ್ಗಾಗಿದ್ದೇನು ಹೇಳಿ? ಊಟ ಕೊಟ್ರ ಫುಡ್ ಕಿಟ್ಗಳನ್ನು? ಅಥವಾ ನೀವೆಲ್ಲ ಮನೆ ಕಳ್ಕೊಂಡಿದ್ರಲ್ಲ ಪ್ರವಾಹದಲ್ಲಿ, ಆ ಮನೆಗಳನ್ನು ಏನಾದರೂ ವಕ್ಫ್ ಜಾಗದಲ್ಲಿ ಕಟ್ಕೊಟ್ರ ನಿಮಗೆ? ಯಾವ ರೀತಿ ನೆರವಿಗೆ ವಕ್ಫ್ ನಿಮಗೆಲ್ಲ ಬಂದಿದೆ ಹೇಳಿ? ಶಾಲೆಗಳನ್ನು ಕಟ್ಬಿಟ್ಟು ಅಲ್ಲಿ ಫ್ರೀಯಾಗಿ ಏನಾದರೂ ಈ ಮಕ್ಕಳಿಗೆ ಶಾಲೆ ಕಳಿಸ್ತಾ ಇದ್ದಾರಾ? ಧರ್ಮದ ಪಾಠವನ್ನು ಮಾಡೋದು ಬಿಟ್ಬಿಟ್ರೆ ಮದ್ರಸಾಗಳಲ್ಲಿ ಬೇರೆ ಯಾವ್ದಾದ್ರು ಸ್ಕೂಲ್ ಎಜುಕೇಷನ್ ಏನಾದರೂ ಮಾಡಿಸಿದಾರ ವಕ್ಫ್ನವರು? ಇಂಜಿನಿಯರಿಂಗು, ಮೆಡಿಕಲ್ಲು ಏನಾದರೂ ಮಾಡಿದಾರೆ? ಅಷ್ಟೊಂದು 9 ಲಕ್ಷ ಎಕರೆ ಪ್ರದೇಶ ಇಟ್ಕೊಂಡಿದ್ರಲ್ಲ ದೇಶದಲ್ಲಿ, ಎಷ್ಟು ಕಟ್ಕೊಟ್ಟಿದ್ರಂತೆ ಕಾಲೇಜು ಸ್ಕೂಲ್ಗಳನ್ನು ವಕ್ಫ್ನವರು? ಬಾಯ್ಬಿಟ್ಟು ಹೇಳಿ ನೋಡೋಣ. ಮುಸ್ಲಿಮರು ಯಾರು ಕೇಳೋಕ್ಕಾಗಲ್ವಾ ನಿಮಗೆ? ನೀವು ಕೇಳಿದ್ರೆ ನಾವೇನು ಕೇಳ್ಕೊಳ್ಳಿ, ಇಲ್ಲ ಹೋರಾಟ ಮಾಡ್ಕೊಳ್ಳಿ, ನಮಗೇನಾಗಬೇಕಾಗಿದೆ. ವಕ್ಫ್ ಕಾನೂನಿನಿಂದಾಗಿ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಹಿಂಸಾಚಾರದ ಬಗ್ಗೆ ಬಾಂಗ್ಲಾದೇಶದ ಹೇಳಿಕೆಯನ್ನು ಭಾರತ ಬಲವಾಗಿ ಖಂಡಿಸಿದೆ. ಇಂತಹ ಕಪಟ ಹೇಳಿಕೆಗಳ ಮೂಲಕ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರುವ ಕಿರುಕುಳದ ಗಮನವನ್ನು ಬೇರೆಡೆ ಸೆಳೆಯುವ ಪ್ರಯತ್ನದ ಭಾಗ ಇದು. ಮೊದಲು ನಿಮ್ಮ ದೇಶದಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದಾಳಿ ಬಗ್ಗೆ ಗಮನ ಕೊಡಿ ಅಂತ ಭಾರತದ ವಿದೇಶಾಂಗ ಸಚಿವಾಲಯ ತಿರುಗೇಟು ಕೊಟ್ಟಿದೆ. ಕಳೆದ ವಾರ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಭುಗಿಲೆದ ಹಿಂಸಾಚಾರದಲ್ಲಿ 3 ಸಾವನ್ನಪ್ಪಿದ್ದಾರೆ, 100 ಜನ ಗಾಯಗೊಂಡಿದ್ದಾರೆ. ಈ ಹಿಂಸಾಚಾರದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯಗಳನ್ನು ರಕ್ಷಿಸುವಂತೆ ಭಾರತೀಯ ಅಧಿಕಾರಿಗಳಿಗೆ ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನಸ್ ಅವರ ಪತ್ರಿಕಾ ಕಾರ್ಯದರ್ಶಿ ಕರೆ ನೀಡಿದರು. ಈ ಮಧ್ಯೆ ಹಿಂಸಾಚಾರ ಪೀಡಿತ ಮುರ್ಷಿದಾಬಾದ್ ಮಾಲ್ಡಾಗೆ ಪಶ್ಚಿಮ ಬಂಗಾಳ ರಾಜ್ಯಪಾಲ ಭೇಟಿ ಕೊಟ್ಟರು. ಆದರೆ ಟಿಎಂಸಿ ಕಾರ್ಯಕರ್ತರು ಘೇರಾವ್ ಹಾಕಿದರು. ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಅದೇ ಕಾಲೇಜಿನಲ್ಲಿ ಹೋಗ್ಬಿಟ್ಟು ಒಂದು 27 ಬಾರಿ ಚಾಕು ಇರ್ದಿದ್ನಲ್ಲ ಅವನು ಇನ್ನೂ ಇದ್ದಾನೆ. 1 ವರ್ಷ ಆಯ್ತು, ಇನ್ನೂ ಶಿಕ್ಷೆ ಕೊಟ್ಟಿಲ್ವಲ್ಲ. ಅದಕ್ಕೆ ಇವತ್ತು ಶ್ರೀರಾಮ ಸೇನೆ ಒಂದು ಸಭೆಯನ್ನು ಮಾಡಿಬಿಟ್ಟು ಎಲ್ಲ ಅಲ್ಲಿ ಯುವತಿಯರನ್ನ, ಮಹಿಳೆಯರನ್ನೆಲ್ಲ ಕರೆಸ್ಬಿಟ್ಟು ತ್ರಿಶೂಲವನ್ನು ಕೊಟ್ಬಿಟ್ಟಿದ್ದಾರೆ. ಇವತ್ತು ನೀವೆಲ್ಲ ಇದನ್ನ ಹಿಡ್ಕೊಂಡು ಓಡಾಡಿ, ಇನ್ಮೇಲೆ ಕಾನೂನು ನಂಬ್ಕೊಂಡು ಕೂತ್ಕೊಂಡ್ರೆ ಇವೆಲ್ಲ ಆಗೋದಿಲ್ಲ, ಪೊಲೀಸರು ನಂಬ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಸರ್ಕಾರ ನಂಬ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಯಾಕೆಂತಂದ್ರೆ ನೇಹಾ ಹಿರೇಮಠ್ ಸಾವನ್ನಪ್ಪದಂಥ ಸಂದರ್ಭದಲ್ಲಿ ಎಲ್ಲರೂ ಪುಂಖಾನುಪುಂಗ್, ಮುಖ್ಯಮಂತ್ರಿ ಏನಿರುತ್ತೆ ಎಲ್ಲರೂ ಹೋದ್ರಲ್ಲ, 3 ತಿಂಗಳಲ್ಲಿ ನಾವೆಲ್ಲ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಮಾಡಿಸ್ಬಿಟ್ಟು ಶಿಕ್ಷೆ ಕೊಡಿಸ್ತೀವಿ, ಅದು ಇದು ಅಂತ ಹೇಳಿ. 1 ವರ್ಷ ಆಯಿತು, ಒಬ್ಬರಾದರೂ ಮಾತಾಡ್ತೀರಾ ಆ ವಿಚಾರದಲ್ಲಿ? ಇದೇ ಬೇರೆ ಆಗಿದ್ದಿದ್ರೆ ಎಲ್ಲ ಮಾತಾಡ್ತಿದ್ರಿ. ಅದಕ್ಕೆ ತ್ರಿಶೂಲ ಕೊಟ್ಟು ಹೇಳಿದ್ದಾರೆ ಅವರು. ಒಂದು ತಲವಾರು ತ್ರಿಶೂಲ್ ಅನ್ನುವಂಥದ್ದು ಇನ್ನು ವ್ಯಾನಿಟಿ ಬ್ಯಾಗ್ ನೊಳಗೆ ಇಟ್ಕೊಳ್ಬೇಕು. ನಮ್ಮ ರಕ್ಷಣೆ ನಾವೇ. 27 ಬಾರಿ ಅವನು ಚಾಕುವಿನ ಚುಚ್ಚವನ್ನ ಒಂದೇ ಸಲ ಚುಚ್ಚಿದ್ರೆ ಸಾಕು, ಎಲ್ಲಿ ಒದಿಬೇಕು ಒದಿ. ನೇಹಾ ಹಿರೇಮಠ ಅವಳಿಗೆ ಶಾಂತಿ ಯಾವಾಗ ಸಿಗುತ್ತೆ ಅಂದ್ರೆ ಅವನಿಗೆ ಗಲ್ಲು ಶಿಕ್ಷೆ ಕೊಟ್ಟಾಗ. ಸಿದ್ದರಾಮಯ್ಯನವರೇ 3 ತಿಂಗಳಲ್ಲಿ ನಾನು ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದ್ರಿ ಸ್ವಾಮಿ, 1 ವರ್ಷ ಆಯ್ತಲ್ಲ, ನಿದ್ರೆ ಮಾಡ್ತಾ ಇದ್ದೀರಾ? ಯಾರು ಇವತ್ತಿಗೂ ಒಂದು ಕಾಲ್ ಇಲ್ಲ, ನಾವಾಗಲೇ ಹೋದರೂ ಕೂಡ ಅವ್ರಿಗೆ ಒಂದು ಬೆಲೆ ಅನ್ನೋದಿಲ್ಲ. ಇವತ್ತಿಗೂ ಇನ್ನೂ ಒಂದು ಏನೂ ಮಾಡಿಲ್ಲ, ರಕ್ಷಣೆ ಇಲ್ಲ ಹೆಣ್ಮಕ್ಳಿಗೆ. ಎಲ್ಲ ಹೆಣ್ಮಕ್ಳು ಸ್ಟ್ರಾಂಗ್ ಆಗ್ರಿ, ಇಂಥವ್ರನ್ನ ಯಾರೂ ನಂಬೇಡ್ರಿ, ನಿಮ್ಮ ಜಾನ್ ತಂದೋಗಿ ನೀವಿರ್ರಿ. ಇಲ್ಲೂ ಹಂಗೆ ಮಾಡಿದ್ರಿ. ಎಲ್ಲಿ KJ ಹಳ್ಳಿ DJ ಹಳ್ಳಿ ನಿಮ್ಮ ಕಾಂಗ್ರೆಸ್ನ ಲೀಡರನ್ನೇ ಯಾರು ದಾದು ಪೀರಿಯದಿಲ್ಲಂಗೆ ನೋಡಿದ್ರಿ, ಅಖಂಡ ಶ್ರೀನಿವಾಸ ಮೂರ್ತಿಯನ್ನ. ಇವರು ಪಾಪ ಕಾಂಗ್ರೆಸ್ ಲೀಡರೇ, ಅವರು ಕೂಡ ಅಲ್ಲಿ ಯಾರೋ ನೇಹಾ ಹಿರೇಮಠ ಅವರ ತಂದೆ, ಅವರು ದಾದು ಪಿರಿಯೋದಿಲ್ಲ. ಏನ್ರಿ ನಿಮ್ಮದು? ಉಳಿದವ್ರದ್ದು ಹೋಗಲಿ, ನಿಮ್ಮವ್ರು ನೀವು ಶಿಕ್ಷೆ ಕೊಡಿಸ್ಬೇಕು, ಅವ್ರಿಗೊಂದಿಷ್ಟು ನ್ಯಾಯ ಕೊಡಿಸ್ಬೇಕು ಅಂತ ಏನೂ ಅನ್ಸಲ್ವಾ ನಿಮ್ಮ ಕಾಂಗ್ರೆಸ್ನಲ್ಲಿರೋರಿಗೆ? ಈ ಮಟ್ಟಕ್ಕೆ ಅಸಹ್ಯ ಅನಿಸ್ಬಿಡುತ್ತಪ್ಪ. ಒಂದು ಹೆಣ್ಮಕ್ಳ ಬಗ್ಗೆ ಎಲ್ಲ ಹೇಳ್ತಿರಲ್ಲ, ಗ್ಯಾರಂಟಿ ಎಲ್ಲ ಹೆಣ್ಮಕ್ಳಿಗೋಸ್ಕರ ಅಂಥೇಳಿ. ಪಾಪ ಅಲ್ಲೊಂದು ಮಗು ಸತ್ತು ಹೋಗಿತ್ತು, ಕೊಲೆ ಮಾಡಿದ್ರು ಅದನ್ನು, ಅದಕ್ಕೆ ಶಿಕ್ಷೆ ಕೊಡಿಸ್ಬೇಕು, ಯಾವನು ಮಾಡಿದಾನೆ ಅವನಿಗೆ ಅಂತೇಳಿ ಅನಿಸ್ತಿಲ್ವ ಯಾರಿಗೂ? ಈಗಲೂ ಕೂಡ ರಕ್ತ ಕುದೀತಾ ಇಲ್ವಾ? ಬರೀ ಜಾತಿ ನೋಡಿ ಜಗಳ ಹಚ್ಚೋ ಕೆಲಸ ಮಾಡ್ಕೊಂಡು ಓಡಾಡ್ತಿರಲ್ಲ.
ಇನ್ನು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಪುತ್ರನ ಹಸ್ತಕ್ಷೇಪ ಆರೋಪ ಆಧಾರ ರಹಿತ ಅಂತ ಸಚಿವ ಬೋಸರಾಜು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲಾಖೆಯಲ್ಲಿ ನನ್ನ ಪುತ್ರನ ಯಾವುದೇ ಹಸ್ತಕ್ಷೇಪ ಇಲ್ಲ, ನಮಗೆ ಯಾವುದೇ ಸ್ಪೆಷಲ್ LOC ಬಂದಿಲ್ಲ, ನಮಗೆ ಎಷ್ಟು ಹಣ ಬಂದಿದೆ, ಎಷ್ಟು ಕೊಟ್ಟಿದ್ದೀವಿ ಎಲ್ಲ ದಾಖಲೆ ಇದೆ ಅಂತ ಅಂದ್ರು. ಇನ್ನು ನಿನ್ನೆಯಷ್ಟೇ ಗುತ್ತಿಗೆದಾರರ ಜೊತೆ ಸಭೆಯನ್ನ ನಡೆಸಿದ್ದೀನಿ, ಎಲ್ಲವನ್ನ ಮಾತನಾಡಿದ್ದೀನಿ ಅಂತ ಕೂಡ ಹೇಳಿದ್ರು. ಬೇಸ್ಲೆಸ್ಲಿ ಎಲಿಗೇಷನ್ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಎಂಬ ಮಾತನ್ನು ನಿನ್ನೆ ಅವ್ರಿಗೆ ನಾನು ಮನವರಿಕೆ ಮಾಡಿಕೊಟ್ಟಿದ್ದೆ. ಅವರು ಇಂಟರ್ಫಿಯರ್ ಆಗ್ತಾರೆ, ಇವ್ರು ಇಂಟರ್ಫಿಯರ್ ಆಗ್ತಾರೆ, ಪ್ರಶ್ನೆ ಬರೋದಿಲ್ಲ. ಎವ್ರಿಥಿಂಗ್ ಇಸ್ ಆನ್ ರೆಕಾರ್ಡ್. ಅವರು ಆಫೀಸರ್ಸ್ ವರ್ಕೌಟ್ ಮಾಡಿರ್ತಕ್ಕಂಥದ್ದು. ಇದು ಯಾವುದೇ ದುರುಪಯೋಗ ಆಗಿ ಯಾವುದೇ ದಾರಿ ತಪ್ಪು ಹೋಗ್ತಾ ಇದೆ ಡಿಪಾರ್ಟ್ಮೆಂಟ್ಲಿ ಕೊಟ್ಟರೆ ನಾವು ಸೆಟರೇಟ್ ಮಾಡ್ತೀವಿ. ಇದೊಂದು ಒಳ್ಳೆ ಮಜಾ ಸುದ್ದಿ ಇದೆ ರೀ. ಏನು ಫುಲ್ ಬಿಲ್ಡಪ್ ಕೊಟ್ಟಿದ್ದು ಅಯ್ಯಪ್ಪ 50 ಕೋಟಿ ನಾಯಿ ನನ್ನ ಬಳಿ, ಇಂತಹ ಅನೇಕ ನಾಯಿಗಳಿವೆ ಅಂತೆಲ್ಲ ಬಿಲ್ಡಪ್ ಕೊಟ್ಟಿದ್ದು. ಮನಿ ಲಾಂಡ್ರಿಂಗ್ ನಡೀತಾ ಇದೆ, ಅದರಿಂದಲೇ ನಾಯಿ ತಂದಿದ್ದಾನೆ ಅನ್ಕೊಂಡ ಇಡಿ ಅಧಿಕಾರಿಗಳು ಸೀದಾ ಮನೆಗೆ ಹೋದ್ರು, ಸತೀಶ್ ಮನೆಗೆ. ಆದರೆ ದಾಳಿ ಬಳಿಕನೇ ಗೊತ್ತಾಯಿತು ಸತೀಶ್ನ ಬಂಡವಾಳ ಏನಂದ್ರೆ ಅವರ ಅಕೌಂಟ್ನಲ್ಲಿ ಕೋಟಿ ಹಣದ ವ್ಯವಹಾರನೇ ಆಗಿಲ್ವಂತೆ. ಜೊತೆಗೆ ವಿದೇಶಿ ತಳಿ ಅಂತ ಮೋಸ ಮಾಡ್ತಾ ಇದ್ದಿದ್ದು ಕೂಡ ಗೊತ್ತಾಗಿದೆ. ಯಾಕಂದ್ರೆ ಇಲ್ಲೇ ಸ್ಥಳೀಯವಾಗಿರುವಂಥದ್ದನ್ನೇ ತಂದುಬಿಟ್ಟು ವಿದೇಶದಿಂದ ತಂದಿದ್ದೀನಿ 1 ಕೋಟಿ 2 ಕೋಟಿ ಅಂತೆಲ್ಲ ಬಿಲ್ಡಪ್ ಕೊಟ್ಟಿದ್ದಂತೆ. ಸೊ ಈಗ ಅಲ್ಲೆಲ್ಲ ನಾಯಿಗಳನ್ನು ಬಾಡಿಗೆಗೆ ತಂದಿದ್ರಂತೆ. ಒಮ್ಮೊಮ್ಮೆ 10,000 ರೂಪಾಯಿಗೆ ನಾಯಿನೇ ಬಾಡಿಗೆಗೆ ತಂದುಬಿಟ್ಟು ಬಿಲ್ಡಪ್ ಕೊಡ್ತಾ ಇದ್ದಿದ್ದಂತೆ. ಅಯ್ಯೋ ಅದು ಯಾವುದೋ ಹೋಟೆಲಲ್ಲಿ 50 ಕೋಟಿ ನಾಯಿ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರು. ಅಲ್ಲಿಂದ ತಗಲಾಕೊಂಡಿದ್ದು. ಕೊಪ್ಪಳ ಜಿಲ್ಲಾಧಿಕಾರಿ ನಳಿನ್ ಅತುಲ್ ನ್ಯಾಯಾಂಗ ನಿಂದನೆಗೆ ಗುರಿಯಾಗಿದ್ದಾರೆ. ಡಿಸಿ ಕಾರ್ ಸೀಸ್ಗೆ ಗಂಗಾವತಿಯ ಹಿರಿಯ ಶ್ರೇಣಿ ನ್ಯಾಯಾಲಯದ ಜಡ್ಜ್ ಆದೇಶಿಸಿದ್ರು. ಕಾರ್ ಜಪ್ತಿ ಮಾಡಲು ಕೋರ್ಟ್ ಅಧಿಕಾರಿಗಳು ಹೋದಾಗ ಡಿಸಿ ಕೀ ಕೊಡದೆ ಸತಾಯಿಸಿದ್ದಾರೆ. ಅಂದಹಾಗೆ ಗಂಗಾವತಿ ನಗರಸಭೆ ವಾಲ್ಮೀಕಿ ವೃತ್ತದಿಂದ ಜಯನಗರ ಬಡಾವಣೆಯವರೆಗೆ ರಸ್ತೆ ಅಗಲೀಕರಣಕ್ಕೆ ಒತ್ತುವರಿ ಆಗ್ತಾ ಇದೆ. ಕಾಮಗಾರಿ ವೇಳೆ ಜಮೀನು ಮಾಲೀಕರಿಗೆ ಮಾಹಿತಿ ಕೊಟ್ಟಿಲ್ಲ, ಪರಿಹಾರ ಕೊಟ್ಟಿಲ್ಲ ಅಂತ ಜಮೀನು ಮಾಲೀಕರು ಕೋರ್ಟ್ ಮೊರೆ ಹೋಗಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಟಾರಿಫ್ ವಾರ್ ಬೆನ್ನಲ್ಲೇ ಅಮೆರಿಕ ಜೊತೆಗೆ ನಮ್ಮ ಸಹಭಾಗಿತ್ವ ಮುನ್ನಡೆಸೋಕೆ ಭಾರತ ಬದ್ಧ ಅಂತ ಎಲಾನ್ ಮಸ್ಕ್ ಜೊತೆಗೆ ಮೋದಿ ಸಂಭಾಷಣೆ ನಡೆಸಿದ್ದಾರೆ. ಈ ಬಗ್ಗೆ ಪ್ರಧಾನಿ ಮೋದಿ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಸಲಹೆಗಾರ, ವಿಶ್ವದ ಶ್ರೀಮಂತರು ಆಗಿರುವಂತಹ ಎಲಾನ್ ಮಸ್ಕ್ ಜೊತೆಗೆ ಮೋದಿ ಮಾತುಕತೆ ಮಾಡಿದ್ದಾರೆ. ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಕ್ಷೇತ್ರಗಳಲ್ಲಿ ಸಹಯೋಗದ ಸಾಮರ್ಥ್ಯದ ಬಗ್ಗೆ ಇಬ್ಬರು ಕೂಡ ಚರ್ಚಿಸಿದ್ದಾರೆ. ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಸೇರಿದಂತೆ ಮಸ್ಕ್ ಅವರ ವ್ಯವಹಾರ ಕಂಪನಿಗಳ ಬಗ್ಗೆಯೂ ಕೂಡ ಮಾತುಕತೆ ನಡೆಸಿದ್ದಾರೆ. ಈ ಕ್ಷೇತ್ರಗಳಲ್ಲಿ ಅಮೆರಿಕದೊಂದಿಗೆ ನಮ್ಮ ಪಾಲುದಾರಿಕೆ ಮುಂದುವರಿಸೋಕೆ ಭಾರತ ಬದ್ಧವಾಗಿದೆ ಅಂತ ಮೋದಿ ಅಭಿಪ್ರಾಯಪಟ್ಟಿರೋದು. ರಾಜ್ಯದ ಹಲವೆಡೆ ಮಳೆಯಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಗುಡುಗು ಸಹಿತ ಧಾರಾಕಾರ ಮಳೆಯಾಗಿದೆ. ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಮಂಚನಬೆಲೆಯ ಅಂಡರ್ ಪಾಸ್ನಲ್ಲಿ ವಾಹನ ಸವಾರರು ಪರದಾಡಿದ್ರು. ತುಮಕೂರು ನಗರ ಸೇರಿದಂತೆ ಸುತ್ತಮುತ್ತ ಅರ್ಧ ತಾಸಿಗೂ ಹೆಚ್ಚು ಕಾಲ ಬಿರುಗಾಳಿ ಸಹಿತ ಮಳೆಯಾಯಿತು. ರಾಯಚೂರು ಗ್ರಾಮೀಣ ಭಾಗದಲ್ಲೂ ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಳೆಯಾಗಿದೆ. ಸಿಡಿಲು ಬಡಿದು ಇಬ್ಬರು ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದ ಮೋಡ ಕವಿದ ವಾತಾವರಣ ಇತ್ತು. ಇವತ್ತು ಈ ಮಧ್ಯೆ ಮತ್ತೊಂದು ಮಳೆಗಾಲ ಬರ್ತಾ ಇದ್ರು. ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲಕ್ಕೆ ಸಂಪರ್ಕ ಕಲ್ಪಿಸುವಂತಹ ಕಳಸದ ಹೆಬ್ಬಾಳೆ ಸೇತುವೆ ಕಾಮಗಾರಿ 2 ವರ್ಷದಿಂದಲೂ ಕೂಡ ಪೂರ್ಣವೇ ಆಗಿಲ್ಲ. ಹಾಗಾಗಿ 3 ಕಿಲೋಮೀಟರ್ವರೆಗೆ ಟ್ರಾಫಿಕ್ ಜಾಮ್ ಆಗಿದೆ.